ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಎಸ್ಎಂಜೆಪಿಎಸ್ ಎನ್ಎಂಎಸ್ ಟ್ರಸ್ಟ್ ಕಂಪ್ಯೂಟರ್ ಸೈನ್ಸ್ ಮತ್ತು ಕಾಮರ್ಸ್ ಡಿಗ್ರಿ ಕಾಲೇಜ್ ನಿಡಸೋಶಿ ಕಾಲೇಜಿನಲ್ಲಿ ಆಯೋಜನೆ ಮಾಡಲಾಗಿದ್ದ ವಾರ್ಷಿಕ ಸ್ನೇಹ ಸಮ್ಮೇಳನ ಹಾಗೂ ಅಂತಿಮ ವರ್ಷದ ವಿದ್ಯಾರ್ಥಿನಿಯರಿಗೆ ಬೀಳ್ಕೊಡುವ ಸಮಾರಂಭ ಸಂಸ್ಥೆಯ ಸಿಬಿಎಸ್ಇ ಆಡಿಟೋರಿಯಂ ಹಾಲ್ನಲ್ಲಿ ನಿಡಸೋಶಿಯ ಜಗದ್ಗುರುಗಳು ಆದ ಡಾಕ್ಟರ್ ಶಿವಲಿಂಗೇಶ್ವರ ಮಹಾಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಜರುಗಿದೆ. ಪ್ರಾರಂಭದಲ್ಲಿ ವೇದಿಕೆ ಮೇಲೆ ಉಪಸ್ಥಿತರಿರುವ ಪೂಜ್ಯರಿಗೆ ಮತ್ತು ಅತಿಥಿ ಗಣ್ಯಮಾನ್ಯರಿಗೆ ಕಾಲೇಜಿನ ಪ್ರಾಂಶುಪಾಲರು ಆದ ಬಸವರಾಜ್ ಹಾಲಭಾವಿ ಅವರು ಸ್ವಾಗತಿಸಿ ಶಿಕ್ಷಣ ಸಂಸ್ಥೆಯ ಬಗ್ಗೆ ಪರಿಚಯಿಸಿದರು. ಬಳಿಕ ಉತ್ತಮ ಸಾಧನೆ ಮಾಡಿದ ವಿದ್ಯಾರ್ಥಿನಿಯರಿಗೆ ಪೂಜ್ಯರಿಂದ ಮತ್ತು ಅತಿಥಿ ಗಣ್ಯರಿಂದ ನೆನಪಿನ ಕಾಣಿಕೆ ಮತ್ತು ಸರ್ಟಿಫಿಕೇಟ್ ನೀಡುವ ಮೂಲಕ ಸನ್ಮಾನಿಸಿದರು. ಅದಾದ ನಂತರ ಕೆಲ ವಿದ್ಯಾರ್ಥಿನಿಯರು ಈ ಕಾಲೇಜಿನಲ್ಲಿ ಪಡೆದ ವಿದ್ಯಾಭ್ಯಾಸದ ಬಗ್ಗೆ ತನ್ನ ಅನುಭವ ಹಂಚಿಕೊಂಡಿದ್ದಾರೆ. ಇನ್ನು ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಆಗಮಿಸಿದ ನಿವೃತ್ತ ಪ್ರಾಂಶುಪಾಲರು ಆದ ವಿಜಯಕುಮಾರ್ ಕಟಗಿ ಹಳ್ಳಿಮಠ ಮಾತನಾಡಿ, ಶ್ರೀಗಳು ಕಟ್ಟಿ ಬೆಳೆಸಿದ ಶಿಕ್ಷಣ ಸಂಸ್ಥೆ ಈ ಮಟ್ಟಕ್ಕೆ ಬೆಳೆದು ನಿಂತಿದೆ ಅಂದ್ರೆ ಡಾಕ್ಟರ್ ಶಿವಲಿಂಗೇಶ್ವರ ಮಹಾಸ್ವಾಮಿಗಳ ದೂರದೃಷ್ಟಿ ಹೇಗಿರಬೇಕು ಅಂತ ಶ್ರೀಗಳು ಮಾಡಿದ ಶಿಕ್ಷಣ ಸಂಸ್ಥೆಯ ಅಭಿವೃದ್ಧಿ ಕಾರ್ಯದ ಬಗ್ಗೆ ಗೌರವಿಸಿದರು. ಇನ್ನು ಕಾರ್ಯಕ್ರಮದ ಕೊನೆಗೆ ಡಾಕ್ಟರ್ ಶಿವಲಿಂಗೇಶ್ವರ ಶ್ರೀಗಳು ಮಾತನಾಡಿ, ಅಕ್ಕ ಮಹಾದೇವಿ ಅವರ ವಚನವನ್ನ ಹೇಳುವ ಮೂಲಕ ಅಂತಿಮ ವರ್ಷದ ವಿದ್ಯಾರ್ಥಿನಿಯರ ಮುಂದಿನ ಎಲ್ಲ ಒಳ್ಳೆಯ ಭವಿಷ್ಯ ರೂಪಿಸಲು ಶುಭಾಶಯ ಕೋರಿದ್ದಾರೆ. ವಿಶೇಷವಾದ ಕಾರ್ಯಕ್ರಮ ಏನು ಕಾರ್ಯಕ್ರಮ ಅಂತ ಹೇಳಿದ್ರೆ, ತಾಯಿ ಬಹಳ ದಿವಸಗಳವರೆಗೆ ಮಗಳನ್ನು ಸಾಕಿರ್ತಾಳೆ. ಮಗಳನ್ನು ಸಾಕಿದ ಮೇಲೆ ಲಗ್ನವಾದ ಮೇಲೆ ತನ್ನ ಗಂಡನ ಮನೆಗೆ ಬೀಳ್ಕೊಡುವಾಗ ಆಗುವ ನೋವು ಎಷ್ಟಿರ್ತದೆ ಆ ನೋವು ಈಗೂ ಇರ್ತದೆ ಅಂತ ನನಗೆ ಅನ್ನಿಸ್ತದೆ. ಯಾಕೆಂದ್ರೆ 3 ವರ್ಷ ಈ ಮಕ್ಕಳೆಲ್ಲ ನಮ್ಮ ಸರ್ ಕೈಯಲ್ಲಿ ಎಲ್ಲ ಇರ್ತಾರಲ್ಲ, ಎಲ್ಲ ಹೆಣ್ಮಕ್ಳ ಕೈಯಲ್ಲಿ ಎಲ್ಲ ಕೈಯಲ್ಲಿ ತುಂಬ ಚೆನ್ನಾಗಿ ಅಭ್ಯಾಸ ಮಾಡಿರ್ತಾರೆ. ಅದಕ್ಕೆ ಒಂದು ಮಾತನ್ನ ಅಕ್ಕ ಮಹಾದೇವಿ ಒಂದು ಮಾತನ್ನ ಹೇಳ್ತಾಳೆ. ಭಾಳ ಸತಿ ನಾನು ಹೇಳಿದ್ದೀನಿ, ನಿಮಗೆ ನೆನಪಿರೋದಿಲ್ಲ, ಸ್ವಲ್ಪ ನೆನಪು ಮಾಡಿಕೊಡ್ತೀನಿ. ಯಾಕೆಂದರೆ ಮನುಷ್ಯನಿಗೆ ಭಾಳ ಒಂದು ಒಳ್ಳೆಯ ಕೆಲಸವನ್ನು ದೇವರು ಕೊಟ್ಬಿಟ್ಟಿದ್ದಾರೆ, ಮರೆ ಹೂವು ಅನ್ನೋದನ್ನು ಕೊಟ್ಟಿದ್ದಾರೆ. ಈಗ ಏನು ಕೇಳಿರಿ, ಇವೆಲ್ಲ ಹೇಳಿರಿ, ನಿಮ್ಮ ಹುಡುಗರೆಲ್ಲ ಹೇಳ್ಯಾರ, ಇಲ್ಲಿಂದ ಎದ್ರಿ ಅಂದರೆ ಮತ್ತೆ ಮರ್ತು ಬಿಡ್ತೀವಿ ನಾವು. ಅವತ್ತು ಅದು ಹಂಗೆ ಮರವು ಅನ್ನೋದು ಒಂದು ಇರ್ತದ, ಹಿಂದ್ಕೊಂಡು ಬಂದಾಗ ಒಂದು ಸತಿ ಹೇಳಿದ್ವಿ. ಎರಡು ಚೆನ್ನಾದ ಒಂದು ವಚನ ಹಾಕಿ ಹೇಳ್ತಾರೆ. ಅನೇಕ ಪ್ರವಚನಗಳು ಪುರಾಣಗಳ ವಿಶೇಷ ಉಪನ್ಯಾಸನ ಅವರು ನಡೆಸ್ತಾ ಇತ್ತು. ಅವುಗಳೆಲ್ಲ ಕೇಳಿ ಬೆಳೆದವರು. ಇದನ್ನು ಯಾಕೆ ಹೇಳ್ತೇನೆ ಅಂದರೆ, ಅನುಭವ ಅನ್ನೋದು ಯಾವುದನ್ನು ನೀವು ಎಕ್ಸ್ಪೀರಿಯನ್ಸ್ ಅಂತ ಕರೀತೀರಿ, ಅದು ಬರೀ ಪುಸ್ತಕದಿಂದ ಬರೋದಿಲ್ಲ. ಲೋಕದ ಅನುಭವದ ಮೂಲಕ ಬರ್ತದೆ, ನೋಡುವುದರ ಮೂಲಕ ಬರ್ತದೆ, ಕೇಳುವುದರ ಮೂಲಕ ಬರ್ತದೆ, ಅನುಸರಣೆ ಮಾಡೋದ್ರ ಮೂಲಕ ಬರ್ತದೆ. ಆ ಕಾರಣಕ್ಕೆ ಇವತ್ತು ನನಗೆ ಬಹಳ ಸಂತೋಷ ಅನ್ನಿಸ್ತು ನೋಡಿ. ಒಂದು ನಿಡಸೋಶಿ ಅಂತ ಒಂದು ಗ್ರಾಮೀಣ ಪ್ರದೇಶದಲ್ಲಿ ನಗರಕ್ಕೆ ಏನೇನು ಕಡಿಮೆ ಇರುವಂತ ಒಂದು ಸಂಸ್ಥೆ ಬೆಳೆದಿದೆ ಅಂದ್ರೆ, ಈ ಸಂಸ್ಥೆಯನ್ನ ಬೆಳೆಸುವ ದೃಷ್ಟಿಕೋನ ಎಂತಾಗಿರಬೇಕಂತ ನೀವು ಗಮನಿಸಬೇಕು. ಈ ವೇಳೆ ಅತಿಥಿಯಾದ ಸಂಜನಾ ಸುಳೆ, ಬಿಎಲ್ ಖೋತಾ ಸೆಕ್ರೆಟರಿ, ಎಸ್ಪಿ ಬೆಲ್ಲದ್, ಶಿಕ್ಷಣ ಸಂಸ್ಥೆಯ ಶಿಕ್ಷಕರಿಂದ ಪಾಲಕರು, ವಿದ್ಯಾರ್ಥಿನಿಯರು ಸೇರಿ ಸಿಬ್ಬಂದಿ ವರ್ಗ ಉಪಸ್ಥಿತರಿದ್ದರು. ವಿನಾಯಕ ಭೋಸಲೆ, ಟಿವಿ 20 ಕನ್ನಡ ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.